ಕನ್ನಡ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಕೆಲಸ ಮಾಡಿ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂತಹ ನಟಿ ಕಾರುಣ್ಯ ರಾಮ್ ಅವರು ಇದೀಗ ಸ್ವಂತ ತಂಗಿ ವಿರುದ್ಧವೇ ಒಂದಿಷ್ಟು ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ದೂರು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸ್ವಂತ ತಂಗಿ ವಿರುದ್ಧವೇ ಒಂದಿಷ್ಟು ಅಕ್ಕ ಇಲ್ಲಿ ಯಾಕೆ ದೂರನ್ನ ದಾಖಲಿಸಿದ್ದಾರೆ ಆಗಿರುವುದಷ್ಟೇ ಅಲ್ಲ, ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ರಾಮ್ ಅವರು ಮೇಕಪ್ ಕಲಾವಿದೆಯೂ ಕೂಡ ಆಗಿದ್ರು. ಬೆಟ್ಟಿಂಗ್ ಇಳಿಗೆ ಒಂದಿಷ್ಟು ಬೆಟ್ಟಿಂಗ್ ಗಳನ್ನ ಮಾಡ್ತಾ ಇದ್ರು. ಬೆಟ್ಟಿಂಗ್ ಇಳಿದೋಗ್ಬಿಟ್ಟಿದ್ರು. ಬೆಟ್ಟಿಂಗ್ನಿಂದಾಕಿ ಸರಿ ಸುಮಾರು 25 ಲಕ್ಷ ರೂಪಾಯಿಯನ್ನ ಹಣವನ್ನ ಕಳೆದುಕೊಂಡಿದ್ದಾಳೆ ನನ್ನ ತಂಗಿ ಅಂತ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೀಗ ಸಮೃದ್ಧಿಗೆ ಸಾಲ ಕೊಟ್ಟವರು ಮನೆ ಬಳಿ ಬಂದು ಗಲಾಟೆ ಮಾಡ್ತಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಸಹ ಏನೇ ಪೋಸ್ಟ್ ಹಾಕಿದ್ರು ಕೂಡ ಅಶ್ಲೀಲವಾದಂತಹ ಸಂದೇಶಗಳನ್ನ, ಬೆದರಿಕೆಗಳನ್ನ ಒಂದಿಷ್ಟು ಹಾಕ್ತಾ ಇದ್ದಾರೆ ಅಂತ ಕಾರುಣ್ಯ ರಾಮ್ ಆರೋಪವನ್ನ ಮಾಡಿದ್ದಾರೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾ. ಕನ್ನಡ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಕೆಲಸ ಮಾಡಿ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂತಹ ನಟಿ ಕಾರುಣ್ಯ ರಾಮ್ ಅವರು ಇದೀಗ ಸ್ವಂತ ತಂಗಿ ವಿರುದ್ಧವೇ ಒಂದಿಷ್ಟು ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ದೂರು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಾರುಣ್ಯ ರಾಮ್ ಅವರು ತಮ್ಮ ಸಹೋದರಿ ಸಮೃದ್ಧಿ ರಾಮ್ ವಿರುದ್ಧ RR ನಗರ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ದೂರನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು. ಅರೆ ಯಾಕ್ರಿ, ಸ್ವಂತ ತಂಗಿ ವಿರುದ್ಧವೇ ಒಂದಿಷ್ಟು ಅಕ್ಕ ಇಲ್ಲಿ ಯಾಕೆ ದೂರನ್ನ ದಾಖಲಿಸಿದ್ದಾರೆ? ಹಾಗಾದ್ರೆ ಏನಾಯ್ತು? ಸೊ ಈ ಅಕ್ಕ ತಂಗಿ ನಡುವೆ ಒಂದಿಷ್ಟು ಏನಾದರೂ ಮನಸ್ತಾಪಗಳು ಬಂತ, ಅಥವಾ ಏನಾದರೂ ಕೌಟುಂಬಿಕದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಮನೆಯಲ್ಲಿ ಏನಾದರೂ ಜಗಳ ಆಗಿದೆಯಾ? ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇರುವಂಥದ್ದು. ಆದ್ರೆ ಕಾರುಣ್ಯ ರಾಮ್ ಏಕಾಏಕಿ ಒಂದ್ ಕಡೆ RR ನಗರ ಪೊಲೀಸ್ ಠಾಣೆಗೆ ಮೆಟ್ಲಿ ಏರಿದ್ಯಾಕೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಒಂದಿಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಇದೀಗ ಮೂಡ್ತಾ ಇರುವಂಥದ್ದು. ಈಗ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ, ತಮ್ಮ ಸಹೋದರಿ ಮನೆಯಲ್ಲಿರುವಂಥ ಹಣ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಎಲ್ಲವೂ ಕೂಡ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ದೂರಿನಲ್ಲಿ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ. ನೋಡಿ, ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನಟಿ ಆಗಿರುವುದಷ್ಟೇ ಅಲ್ಲ, ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ರಾಮ್ ಅವರು ಮೇಕಪ್ ಕಲಾವಿದೆಯೂ ಕೂಡ ಆಗಿದ್ರು. ಬಳಿಕ ಕೆಲವು ಧಾರಾವಾಹಿಗಳಲ್ಲೂ ಕೂಡ ಸಹ ನಟಿ ಕೆಲಸವನ್ನು ಕೂಡ ಮಾಡ್ತಾರೆ. ನಟನೆ ಅವರ ಕೈ ಹಿಡಿಯಲಿಲ್ಲ. ಸೊ ಕೊನೆಗೆ ಉದ್ಯಮದಲ್ಲಾದರೂ ಕೂಡ ಒಂದಿಷ್ಟು ಪ್ರಾರಂಭ ಮಾಡಬೇಕು ಅನ್ನೋಷ್ಟರಲ್ಲೇ ಒಂದಿಷ್ಟು ಕೆಲಸವನ್ನು ಮಾಡಬೇಕು, ಏನಾದರೂ ಉದ್ಯಮ ಪ್ರಾರಂಭ ಮಾಡಬೇಕು. ಯಾಕಂದರೆ ನಟನೆ ಕೈ ಹಿಡಿಯಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಸಮೃದ್ಧಿ ಏನಿದ್ದಾರೆ, ಸಮೃದ್ಧಿ ಅವರು ಒಂದು ಕಡೆ ಗಮನಿಸ್ತಾ ಹೋದರೆ ಕೆಲಸವನ್ನು ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಹಠಕ್ಕೆ ಬೀಳ್ತಾರೆ. ಸೊ ಆ ಹಠಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಸೊ ನಟಿ ಕಾರುಣ್ಯ ರಾಮ್ ನೀಡಿರುವಂತಹ ದೂರಿನಂತೆ ಅವರು ಸಹೋದರಿ ಸಮೃದ್ಧಿ ರಾಮ್ ಅವ್ರನ್ನ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಒಂದಿಷ್ಟು ಆರೋಪಗಳು ಮಾಡ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಬೆಟ್ಟಿಂಗ್ ಇಳಿಗೆ ಒಂದಿಷ್ಟು ಬೆಟ್ಟಿಂಗ್ಗಳನ್ನ ಮಾಡ್ತಾ ಇದ್ರು. ಬೆಟ್ಟಿಂಗ್ ಇಳಿದೋಗ್ಬಿಟ್ಟಿದ್ರು. ಬೆಟ್ಟಿಂಗ್ನಿಂದಾಕಿ ಸರಿ ಸುಮಾರು 25 ಲಕ್ಷ ರೂಪಾಯಿಯನ್ನ ಹಣವನ್ನ ಕಳೆದುಕೊಂಡಿದ್ದಾಳೆ ನನ್ನ ತಂಗಿ ಅಂತ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಟ್ಟಿಂಗ್ ಆಡಿ ಕಳೆದುಕೊಂಡಂತ ಹಣ ತುಂಬಲು ಖಾಸಗಿ ವ್ಯಕ್ತಿಗಳಿಂದ ಅಧಿಕ ಬಡ್ಡಿಗೆ ಸಾಲವನ್ನ ಪಡೆದುಕೊಂಡಿದ್ರು ಅಂತಂದ್ರೆ, ಈಗ ಸರಿಸುಮಾರು 25 ಲಕ್ಷ ರೂಪಾಯಿಯನ್ನ ಬೆಟ್ಟಿಂಗ್ ಆಡಿ ಒಂದಿಷ್ಟು ಕಳೆದುಕೊಂಡಿರುವಂತ ತಂಗಿ ಆ ಬೆಟ್ಟಿಂಗ್ ಹಣವನ್ನ ಒಂದಿಷ್ಟು ಕೊಡಬೇಕಲ್ಲ. ಯಾಕಂದ್ರೆ 25 ಲಕ್ಷ ರೂಪಾಯಿ ಹೋಗಿದೆ ಅಂತಂದಾಗ ಆ 25 ಲಕ್ಷ ರೂಪಾಯಿ ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರಂತೆ, ಖಾಸಗಿ ವ್ಯಕ್ತಿಗಳಿಂದ ಸೊ ಅಧಿಕ ಬಡ್ಡಿಗೆ ಸಾಲವನ್ನು ಪಡೆದುಕೊಂಡು ಆ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರಂತೆ. ಅಷ್ಟೇ ಮಾತ್ರ ಅಲ್ಲದೆ ಮನೆಯಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನವನ್ನು ಕೂಡ ಒಂದಿಷ್ಟು ಒಡವೆಗಳು ಸಹ ಬಳಸಿ ಹಣವನ್ನು ಪಡೆದು ಬೆಟ್ಟಿಂಗ್ ಆಡಿ ಹಾಳು ಮಾಡಿದ್ದಾರೆ ಅಂತ ಮನೆಯವರು ಹಣ ಮತ್ತು ಚಿನ್ನದ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಮೃದ್ಧಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೀಗ ಸಮೃದ್ಧಿಗೆ ಸಾಲ ಕೊಟ್ಟವರು ಮನೆ ಬಳಿ ಬಂದು ಗಲಾಟೆ ಮಾಡ್ತಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಸಹ ಏನೇ ಪೋಸ್ಟ್ ಹಾಕಿದ್ರು ಕೂಡ ಅಶ್ಲೀಲವಾದಂತಹ ಸಂದೇಶಗಳನ್ನ, ಬೆದರಿಕೆಗಳನ್ನ ಒಂದಿಷ್ಟು ಹಾಕ್ತಾ ಇದ್ದಾರೆ ಅಂತ ಕಾರುಣ್ಯ ರಾಮ್ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಕಾರುಣ್ಯ ರಾಮ್ ಅವರ ಸಹೋದರಿ ಸಮೃದ್ಧಿ ಜೊತೆಗೆ ಪ್ರತಿಭಾ ರಕ್ಷಿತಾ ಪ್ರಜ್ವಲ್ ಸಾಗರ್ ಎಂಬುವರ ವಿರುದ್ಧವೂ ಕೂಡ RR ನಗರ ಪೊಲೀಸರು ಒಂದಿಷ್ಟು ಕಾರುಣ್ಯ ರಾಮ್ ನೀಡಿದಂಥ ದೂರನ್ನ ದಾಖಲಿಸಿಕೊಂಡು ಒಂದಿಷ್ಟು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಈಗ ಕಾರುಣ್ಯ ರಾಮ್ ಅವರ ಒಂದಿಷ್ಟು ಗಮನಿಸ್ತಾ ಹೋದರೆ ಸಾಕಷ್ಟು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲೂ ಸಿಕ್ಕಾಪಟ್ಟೆ ಒಂದಿಷ್ಟು ಹೆಸರನ್ನು ಮಾಡಿದ್ದಾರೆ. ಬಟ್ ಅವರ ತಂಗಿ ಸಮೃದ್ಧಿ ರಾಮ್ ಅವರು ಕೂಡ ಬಹಳಷ್ಟು ಒಂದಿಷ್ಟು ನಟನೆಯನ್ನು ಮಾಡ್ತಾರೆ. ಆದರೆ ಆ ನಟನೆ ಒಂದಿಷ್ಟು ಕೈ ಹಿಡಿಯೋದಕ್ಕೆ ಆಗಲಿಲ್ಲ. ಸೊ ಅದಾದ ನಂತರ ಒಂದಿಷ್ಟು ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಬಿಸ್ನೆಸ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋಷ್ಟರಲ್ಲೇ ಬೆಟ್ಟಿಂಗ್ ಒಂದಿಷ್ಟು ಆಡ್ತಾರೆ. ಸೊ ಬೆಟ್ಟಿಂಗ್ ಆಡ್ದಂತಹ ಸಂದರ್ಭದಲ್ಲಿ ಇರೋಬ್ಬರ ಹಣ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಮನೆಯಲ್ಲಿದ್ದಂಥ ಹಣವನ್ನು ಕೊಡೋದಕ್ಕೆ ಒಂದಿಷ್ಟು ಆರಂಭ ಮಾಡ್ತಾರೆ. ಅದರ ಜೊತೆಗೆ ಖಾಸಗಿ ವ್ಯಕ್ತಿಗಳಿಂದ ಒಂದಿಷ್ಟು ಅಧಿಕ ಬಡ್ಡಿಗೆ ಹಣವನ್ನು ತೆಗೆದುಕೊಳ್ತಾರೆ. ಆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇದೀಗ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಹಣ ಕೊಟ್ಟಿರಲಿಲ್ಲ. ಅವರು ಬಂದುಬಿಟ್ಟು
ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಹೆಸರು ಮಾಡಿದವರು ಕಾರುಣ್ಯರಾಮ್ ಒಂದಿಷ್ಟು ಚಿತ್ರರಂಗದಲ್ಲಿ ಆಗಿರ್ಬೋದು, ಸೀರಿಯಲ್ಗಳಲ್ಲೇ ಆಗಿರ್ಬೋದು, ಎಲ್ಲ ಕಡೆ ಒಂದಿಷ್ಟು ಹೆಸರು ಮಾಡಿದವರು ಒಂದಿಷ್ಟು ಮಾನ ಮರ್ಯಾದೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಇದನ್ನೆಲ್ಲವೂ ಕೂಡ ನಾನು ಪ್ರಶ್ನೆ ಮಾಡಿದ್ರೆ ನಮ್ಮ ತಂಗಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಇದೀಗ ಕಾರುಣ್ಯರಾಮ್ ಅವರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸ್ವಂತ ತಂಗಿ ವಿರುದ್ಧವೇ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಲ್ಲಿ ಕಾರುಣ್ಯರಾಮ್ ಅವರು. ನೋಡೋಣ, ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ದೂರನ್ನು ದಾಖಲಿಸಿಕೊಂಡಿದ್ದಾರೆ, ಅದು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿವಿ.